ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಿಲ್ಲ, ಸ್ವಲ್ಪ ಕಾರ್ ಕ್ಲೀನಿಂಗ್ ಇತ್ತು. ಫುಲ್ ಗಲೀಜಾಗಿದೆ, ಮಳೆ ಎಲ್ಲ ಬಂದಿತ್ತಲ್ಲ, ಫುಲ್ ಗಲೀಜಾಗಿತ್ತು. ಫುಲ್ಲು ನೋಡಿ, ಟೈರ್ ಫುಲ್ಲು ಗಲೀಜಾಗಿದೆ. ಒಳಗಾದರೂ ಅಷ್ಟೇ ಫುಲ್ಲು ಗಲೀಜಾಗಿದೆ. ಅದಕ್ಕಾಗಿ ಇವತ್ತು ಫುಲ್ಲು ಕ್ಲೀನಿಂಗ್, ಕಾರ್ ಕ್ಲೀನಿಂಗ್. ಇಲ್ಲ, ಫುಲ್ಲು ಗಲೀಜಾಗಿದೆ ಕಾರು. ಗಲೀಜಾಗಿದೆ. ಬನ್ನಿ ಅದು ರಿವರ್ಸ್ ಹಾಕಿ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ತೊಳೆಯೋಕ್ಕೆಲ್ಲ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಪ್ರೆಷರ್ ವಾಷರು ಇದೆ, ಒಳಗೆ ಕ್ಲೀನ್ ಮಾಡೋಕ್ಕೆ ವಾಕ್ಯೂಮ್ ಕ್ಲೀನರು ಇದೆ. ಎಲ್ಲ ಫುಲ್ಲು ತುಂಬ ಗಲೀಜಾಗಿದೆ. ಯಾಕಂದರೆ ಮಳೆ ಇತ್ತಲ್ಲ, ಫುಲ್ಲು ಕೆಸರಾಗಿ ಫುಲ್ ಗಲೀಜು. ಫುಲ್ ಕ್ಲೀನಿಂಗ್ ಇವತ್ತು ಕಾರ್ದು. ನಮ್ಮ ಬೆಕ್ಕು ನೋಡಿದ್ರೆ ಇಲ್ಲೇ ಮಲಗಿದ್ದೆ. ದಡೋ ಕಳ್ಳ, ಏನು ನೀವು ಕೊಡೋ, ಕುರ್ಚಿ ಬೇಕು ನನಗೆ ಮಿಷನ್ ಇಡೋಕ್ಕೆ. ಕೊಡೋ ಕಳ್ಳ, ಕೊಡೋ ಕಳ್ಳ. ನನ್ನ ಚಿನ್ನ ಮರಿ ಕಳ್ಳಾಟ ಆಡ್ತಾನೆ. ಏನು ಕಳ್ಳ, ಏನು ಕಳ್ಳ ಹಿಂಗೆ ಆಡ್ತಾನೆ ನೋಡಿ. ಬಾಗೋ, ನನ್ನ ಕುರ್ಚಿ ಕೊಡು, ನಾನು ತೊಗೊಂಡೋಗ್ತೀನಿ ಮಿಷನ್ ಇಡೋಕ್ಕೆ. ಮಿಷನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಗನ್ನೆಲ್ಲ ನೋಡಿ ಫುಲ್ ಹಂಗೆ. ಕಾರೆಲ್ಲ ಫುಲ್ ಕ್ಲೀನ್ ಹಂಗೆ ಮಿಂಚಬೇಕು. ಎಲ್ಲ ರೆಡಿ ಮಾಡುವ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಗಾಯ್ಸ್, ಸ್ಟಾರ್ಟ್ ಮಾಡುವ, ಕೆಲಸ ಸ್ಟಾರ್ಟ್ ಮಾಡುವ ಬನ್ನಿ. ಎಲ್ಲ ಫಿಕ್ಸ್ ಆಗಿದೆ. ಇಲ್ಲ, ಕರೆಂಟ್ ಹೋಗಿದೆ. ಅಯ್ಯೋ, ಕರೆಂಟೇ ಇಲ್ಲ. ಎಲ್ಲ ರೆಡಿ ಮಾಡಿದೆ, ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಈಗಿತ್ತು ಕರೆಂಟ್ ರೆಡಿ ಮಾಡಬೇಕಾದ್ರೆ, ಅಷ್ಟೊತ್ತಿಗೆ ಕರೆಂಟು ಹೋಯ್ತು. ಸೊ ಇನ್ನೆಷ್ಟು ಗಂಟೆಗೆ ಕಾಯ್ಬೇಕಂತ ಗೊತ್ತಿಲ್ಲ. ಇಲ್ಲಂತೂ ಕರೆಂಟ್ ಹೋದರೆ ಇನ್ನೊಂದು ಹೇಳೋಕ್ಕೆ ಆಗಲ್ಲ, ಬರುತ್ತಾ ಇಲ್ವ ಅಂತ ಗ್ಯಾರಂಟಿನೇ ಇಲ್ಲ. ಇರಲಿ, ಇಲ್ಲ ಸೈಡಿಗೆ ಇಟ್ಟು ಸ್ವಲ್ಪ ಹೊತ್ತು ಕಾಯ್ತೀನಿ. ಆಮೇಲೆ ಒಂದೇ ಸೊಲ್ಯೂಷನ್ ಇರೋದು, ಬಕೆಟ್ ಇದೆ, ಆ ಕಡೆ ಜಗ್ಗು ಇದೆ, ತೆಗೆದು ಹೊಡೆಯೋದೆ ಪಟ ಅಂತ. ಇನ್ನೇನು ಮಾಡೋಂಗಿಲ್ಲ. ಕೊನೆಗೂ ಕರೆಂಟ್ ಬಂತು. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಪಟ ಅಂತೀನಿ. ಯಾವಾಗ ತೆಗಿತಾರೆ ಅಂತಲೇ ಹೇಳೋಕ್ಕಾಗಲ್ಲ, ಪಟ್ ಅಂತ ತೆಗಿತಾರೆ ಕರೆಂಟಲ್ಲ. ಕೆಲಸ ಸ್ಟಾರ್ಟ್. ಓ, ನಾನು ಅರ್ಜೆಂಟಲ್ಲಿ ಸ್ವಿಚ್ ಹಾಕಾಗದೆ ಮರ್ತೆ, ಸಾರಿ. ಅಯ್ಯೋ, ಅವನಾಯ್ತು. ಸಾಕು, ತೊಳೆಯೋಣ. ತೊಳೆದು ಲಾಸ್ಟಿಗೆಲ್ಲ ಅದರೊಳಗೆ ಒರೆಸಾಕಿದ್ರೆ ಆಯ್ತು ಅಷ್ಟೇ. ತೆಗ್ದಿದ್ನ ಸೈಡಿಗೆ ತೆಗ್ದಿನಿ, ಸಾಕು ಕ್ಲೀನಿಂಗ್.
ಇಲ್ಲಿಟ್ರೆ ಒಳಗಿಡ ಇದನ್ನ ಹೊರಗಡೆ ತೆಗಿಬೇಕು. ಒಂದು ನಿಮಿಷ ನಾವು ಹೊರಗಡೆ ಸೆಟ್ ಮಾಡಿ ಆಮೇಲೆ ತೋರಿಸ್ತೀನಿ. ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ, ಕನೆಕ್ಷನ್ ಎಲ್ಲ ಕೊಟ್ಟು ಗನ್ನೆಲ್ಲ ರೆಡಿ ಮಾಡಿದ್ದೀನಿ. ಹ್ಯಾಂಡ್ ಗ್ಲೌಸ್ ರೆಡಿ ಇದೆ. ಶಾಂಪುದು ಶಾಂಪೂನೇ ಕಾಣ್ತಿಲ್ಲ. ನಮ್ಮ ಅಕ್ಕ ಎಲ್ಲಾದ್ರೂ ಔಷಧಿ ಇಟ್ಟಿರ್ತಾಳೆ ಅವಳು, ಅದು ಅಲ್ಲದೆ ಅವ್ರು ಬೀರೊಳಗೆ ಇಡೋದು ಜಾಸ್ತಿ ನೋಡ್ತೀನಿ ನನ್ನ ಬೀರೊಳಗೆ ಎಲ್ಲಿಟ್ಟಿರ್ತಾಳೆ, ಇಲ್ಲೆಲ್ಲಾದ್ರೂ ಔಷಧಿ ಇಡ್ತಾಳೆ ಅವಳು. ಅದಕ್ಕೆ ಇಲ್ಲಿಟ್ಟಾಳೆ. ಸಿಕ್ತು. ಯಾವುದೋ ಮೀರಾ ಅವಳು ಹಾಕೋದೇ ಬೇಡ ಮೀರಾ ಶಾಂಪು. ಈಗ ನಾನು ನಮ್ಮ ಮೀರನ್ನ ಫುಲ್ಲು ಕ್ಲೀನ್ ಮಾಡಬೇಕು. ಈ ಮೀರನ್ನು ಹಾಕ್ಬಿಟ್ಟು ಇಲ್ಲಿ ಶಾಂಪು ತುಂಬಿಟ್ಟು ವೀಡಿಯೋ ಮಾಡ್ತೀನಿ. ಶಾಂಪು ಎಲ್ಲ ತುಂಬಿಟ್ಟು ಇಟ್ಟಿದ್ದೀನಿ. ಮಿಷನ್ ಸ್ಟಾರ್ಟ್ ಮಾಡೋಣ. ನೀರು ಬರಬೇಕು. ಬಂತು. ಒಳ್ಳೆ ಪ್ರೆಸರ್. ಫಸ್ಟಿಗೆ ಗಿಡಕ್ಕೆ ಬಿಡೋ. ಖುಷಿಯಾಗಲಿ ಗಿಡಕ್ಕೆ. ಗಾಡಿಗೆಲ್ಲ ಫುಲ್ಲು ನೀರು ಹಾಕ್ಬಿಟ್ಟು ಶಾಂಪಿನ ಬಾಟ್ಲು ಫಿಟ್ ಮಾಡೋಣ ಅಂತ ಶಾಂಪ್ ಬಾಟ್ಲು ಕುಲ್ಕ್ಬಿಟ್ಟು ತೆಗ್ದದಕ್ಕೆ ಫಿಟ್ ಮಾಡಿ ಆನ್ ಮಾಡ್ತೀನಿ. ಆನೇ ಆಗ್ತಾಯಿಲ್ಲ. ಏನಪ್ಪ ಇದು ಹಿಂಗಾಯ್ತು, ಆನೇ ಆಗ್ತಿಲ್ಲ ಅಂತ ನೋಡ್ತಾಯಿದ್ದೀನಿ. ಒಳಗೆ ಹೋದೆ ಸೀದಾ, ಕರೆಂಟ್ ಹೋಗಿದೆ ಅಂತ ನೋಡಿದ್ರೆ ಕರೆಂಟ್ ಹೋಯ್ತೆ. ಈಗ ಬಂದಿರೋ ಕರೆಂಟು ಅಷ್ಟು ಬೇಗ ಹೋಗಾಯಿತು. ಇನ್ನೇನು ಮಾಡೋದು ನೋಡಿ, ಈಗ ತೋರಿಸ್ತೀನಿ. ಏನು ಮಾಡೋಂಗಿಲ್ಲ. ನಮ್ಮ ಊರಲ್ಲಿ ಹಿಂಗೇನೆ, 1 ಗಂಟೆ ಕರೆಂಟ್ ಬಂದರೆ 1 ಗಂಟೆ ಕರೆಂಟ್ ತೆಗೆದ್ರೆ ಅರ್ಧ ಗಂಟೆ ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ, ಆ ಥರ. ಆಮೇಲೆ ಇನ್ನೇನು, ನಾನು ಫಸ್ಟ್ ಹೇಳಿದ್ನಲ್ಲ, ಲಾಸ್ಟಿಗೆ ಉಳಿಯೋದೆ ಅದೇ ಬಕೆಟ್ಟು, ಅದೇ ಜಗ್ಗು. ಕೈಗೆ ಗ್ಲೌಸು ಹಾಕ್ಕೊಂಡೆ ಶಾಂಪು ಬಾಟ್ಲು ಅದರಿಂದ ತೆಗೆದೆ. ಏನು ಮಾಡೋದು, ಶಾಂಪು ಬೇಕಲ್ಲ, ಹಂಗೆ ಕೈಗೆ ಉಯ್ಕೊಳ್ಳೋದು, ಉಜ್ಜೋದು, ಇನ್ನೇನು ಆಪ್ಷನ್ ಇಲ್ಲ. ಲಾಸ್ಟಿಗೆ ಅದೇ ಬಕೆಟು, ಅದೇ ಮಗ್ಗು ಹೋಗಿ ಬಂದೆ. ಅದನ್ನ ಬೇರೆ ವಿಧಿ ಇಲ್ಲ. ಶಾಂಪೆಲ್ಲ ಹಾಕಿ ಉಜ್ಜಾದ್ಮೇಲೆ ಕರೆಂಟ್ ಬಂತು. ಒಂದು ಬಕೆಟ್ ನೀರು ತಗೊಬಂದು ಒಯ್ದುಬಿಟ್ಟು ಖುಷೀಲಿ ಗನ್ ಆನ್ ಮಾಡಿದೆ. ಓಹ್, ಖುಷಿ ಆಯಿತು. ಅದೇ ಖುಷಿಲಿ ಫುಲ್ಲು ಅದೇ ಇದರಲ್ಲಿ ಕ್ಲೀನ್ ಮಾಡಿದೆ. ಕಾರ್ದು ಒಳಗೆಲ್ಲ ಕ್ಲೀನ್ ಆಯಿತು. ಇನ್ನೇನಿದ್ರು ಒರೆಸೋ ಕೆಲಸ ಒಂದು ಐತೆ. ಕರೆಕ್ಟಾಗಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಒಳಗೆ ಕ್ಲೀನ್ ಮಾಡೋಣ. ಲೆಕ್ಕದಲ್ಲಿ ಒಳಗೆ ಕ್ಲೀನ್ ಮಾಡ್ಬೇಕು ಫಸ್ಟು. ಇಲ್ಲಿದ್ದು ಕರೆಂಟೇ ಗ್ಯಾರಂಟಿ ಇರೋಲ್ಲ. ಏನು ಮಾಡೋದು, ಅದಕ್ಕಾಗಿ ಫಸ್ಟ್ ತೊಳೆಯೋದಿಲ್ಲ. ಆಮೇಲೆ ಏನಿದ್ರು ಒಳಗೆ ಬರೀ ಬಟ್ಟೆಲಿ ಒರೆಸಿದ್ರೆ ಸಾಕಾಗುತ್ತೆ. ಅದಕ್ಕಾಗಿ ಕರೆಂಟ್ ಹೋಗೋಕ್ಕಿಂತ ಮುಂಚೆ ಕ್ಲೀನ್ ಮಾಡೋಣ ಅಂತ ಮಾಡಿದೆ. ಕ್ಲೀನ್ ಮಾಡೋಷ್ಟೊತ್ತಿಗೆ 2-3 ಸರಿ ಕರೆಂಟ್ ಹೋಗಿ ಬಂತು. ಏನು ಮಾಡೋದು ಹೇಳಿ, ನಮ್ಮೂರೇ ಆ ಥರ. ಮಳೆ ನೆಲಕ್ಕೆ ಬೀಳೋಕ್ಕಿಂತ ಮುಂಚೆ ಕರೆಂಟ್ ಹೋಗಿರುತ್ತೆ, ಆ ಥರ ಸ್ಪೆಷಲ್. ಅಯ್ಯೋ, ಅಪ್ಪನ ಆಧಾರ್ ಕಾರ್ಡ್ ನೋಡಿದ್ರೆ ಕೆಳಗೆ ಬಿದ್ದಿತ್ತೆ. ನಾನು ನೋಡೇ ಇಲ್ಲ. ನೋಡಿದ್ರೆ ನನ್ನ ಕತೆ ಮುಗೀತು.
ನಮ್ಮ ಬೆಕ್ಕು ಕಳ್ಳ ಅಲ್ಲೇ ಐ ಬಾರೇಲಿ ಕಳ್ಳಾಟ ಆಡ್ತೀಯ. ಹೊರಗಡೆ ಎಲ್ಲ ಕ್ಲೀನ್ ಆದಮೇಲೆ ಕಾರ್ ಒಳಗೆ ಬಂದೆ. ಒಳಗೆ ಬಂದ್ಬಿಟ್ಟು ಫುಲ್ಲು ಸೀಟು ಕೆಳಗೆ ಎಲ್ಲ ಒರೆಸಿ ತೆಗೆಯೋಣ ಅಂತ ಸ್ಟಾರ್ಟ್ ಮಾಡಿದೆ ಒಳಗೆ ಒರ್ಸೋಕ್ಕೆ. ನೋಡಿ ಗಾಡಿ ಲುಕ್ ಈ ಥರ ಆಗಿದೆ. ಈಗ ಹೆಂಗಿದ್ದಿದ್ದು ಈ ಥರ ಒಳಗೆಲ್ಲ ನೋಡಿ ಫುಲ್ ಕ್ಲೀನ್ ಮಾಡಾಯಿತು. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಬೇರೆ ಆಗಿದೆ 5 ಗಂಟೆ ಆಗೋಕ್ಕಾಯ್ತು. ಅಷ್ಟರೊಳಗೆ ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು. ಈಗಲೇ ಆಯಿತು 4 ಕಾಲ ಆಯಿತು. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.